ಹಲೋ ಸ್ನೇಹಿತರೆ, ಇವತ್ತು ನಾನು ಹೋಳಿಗೆ ಹೇಗೆ ಮಾಡೋದು ಅಂತ ಹೋಳಿಗೆ ಅಥವಾ ಒಬ್ಬಟ್ಟು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಹೋಳಿಗೆಗೆ ಬೇಕಾಗಿರ್ತಕ್ಕಂಥ ಸಾಮಗ್ರಿಗಳು: ಮೊದಲನೇದಾಗಿ ಬೇಳೆ 1 ಕಪ್ಪು, ಒಂದು ಕಪ್ ಬೇಳೆಗೆ 1 ಕಪ್ ಬೆಲ್ಲವನ್ನು ಹಾಕಬೇಕು, 1 ಕಪ್ ಬೆಲ್ಲ. ಮತ್ತೆ ಹಿಟ್ಟು, ಮೈದಾ ಹಿಟ್ಟನ್ನು ಹೋಳಿಗೆ ಮಾಡಲು ಬಳಸ್ತೀವಿ. ಮೈದಾ ಹಿಟ್ಟು 1 ಕಪ್ ಬೇಳೆಗೆ 1.5 ಕಪ್ ಹಿಟ್ಟನ್ನು ತೆಗೆದುಕೊಳ್ಬೇಕು. ಸ್ವಲ್ಪ ಆಯಿಲು, ಏಲಕ್ಕಿ ಮತ್ತು ಲವಂಗ ಹಾಗೂ ಚಿಟಿಕೆ ಅರಿಶಿಣ, ಚಿಟಿಕೆ ಉಪ್ಪು ಮತ್ತು ಹಿಟ್ಟು ಕಲಿಸಲು ನೀರು. ಇಷ್ಟು ಬೇಕಾಗಿರ್ತಕ್ಕಂಥ ಸಾಮಗ್ರಿ. ಮೊದಲಿಗೆ ನಾವು ಹಿಟ್ಟನ್ನು ಕಲಸಿಟ್ಬಿಡೋಣ. 1.5 ಕಪ್ ಹಿಟ್ಟನ್ನು ತೆಗೆದುಕೊಂಡಿದ್ದೇನೆ. ಚಿಟಿಕೆ ಅರಿಶಿಣವನ್ನು ಬೆರೆಸೋಣ. ಚಿಟಿಕೆ ಉಪ್ಪನ್ನು ಹಾಕೋಣ ಮತ್ತು ನೀರಿನಿಂದ ನಿಧಾನವಾಗಿ ಕಲಿಸ್ಬೇಕು ಹಿಟ್ಟನ್ನು. ಬೇಳೆ ಹೋಳಿಗೆಯನ್ನು ಮಾಡಲು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಹಿಟ್ಟು. ಸ್ವಲ್ಪ ನೀರನ್ನು ಹಾಕ್ಕೊಂಡು ಕಲಿಸ್ಬೇಕು. ಚಪಾತಿ ಕಲಿಸ್ದಂಗೆ ಗಟ್ಟಿಯಾಗಿ ಕಲಿಸಬಾರ್ದು, ತುಂಬ ಸ್ಮೂತಾಗಿ ಸ್ವಲ್ಪ ನೀರನ್ನು ಹಾಕ್ಕೊಂಡು ಕಲಿಸ್ಬೇಕಾಗುತ್ತೆ. ಸ್ವಲ್ಪ ನೀರು ಹಾಕೊಳ್ಳೋಣ. ಸ್ವಲ್ಪ ನೀರು ಬೇಕಾಗುತ್ತೆ. ತುಂಬ ಹಿಟ್ಟು ಗಟ್ಟಿ ಇತ್ತು ಅಂದರೆ ಚಪಾತಿ ಹಿಟ್ಟಿನ ಥರ ಹೋಳಿಗೆ ನೀಟಾಗಿ ಬರೋದಿಲ್ಲ. ಆದ್ದರಿಂದ ತುಂಬ ಸ್ಮೂತಾಗಿ ಕಲಿಸ್ಕೊಳ್ಬೇಕಾಗುತ್ತೆ. ನೋಡಿ, ಈ ಹದದಲ್ಲಿರಬೇಕು. ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಂಡು ಮಿಕ್ಸ್ ಮಾಡೋಣ ಚೆನ್ನಾಗಿ. ನೋಡಿದ್ರಲ್ವಾ, ಈ ಹದದಲ್ಲಿ ಬರಬೇಕಿತ್ತು. ನೋಡಿ, ಹೀಗಿರಬೇಕಿತ್ತು. ಆವಾಗ ಹೋಳಿಗೆ ಚೆನ್ನಾಗಿ ಬರುತ್ತೆ. ಬಹಳ ಮುಖ್ಯ ಹಿಟ್ಟು ಹೋಳಿಗೆಗೆ. ಇದನ್ನು ಈಗ ಒಂದು ಮುಚ್ಚಳ ಹಾಕಿಬಿಟ್ಟು ಮುಚ್ಚಿ ಒಂದು ಕಡೆ ಇಡೋಣ. ಇದು ನೆಂತ್ಕೋಬೇಕು, 2 ಗಂಟೆ ನೆನೆಯಬೇಕು. ಹಾಗಾದರೆ ಹೋಳಿಗೆ ತುಂಬ ಚೆನ್ನಾಗಿ ಬರುತ್ತೆ. ಈಗ ಒಂದು ಮುಚ್ಚಳವನ್ನು ಹಾಕ್ಬಿಟ್ಟು ಆ ಕಡೆ ಇಟ್ಬಿಡೋಣ. ಈಗ ನೀರು ಕಾಯ್ಲಿಕ್ಕೆ ಇಟ್ಟಿದ್ದೀನಿ. ಬೇಳೆಯನ್ನು ತೊಳ್ಕೊಂಡ್ಬಿಟ್ಟು ಬೇಯಿಸ್ಲಿಕ್ಕೆ ಹಾಕೋಣ. ನೋಡಿ, ಈಗ ಬೇಳೆ ಬೇಯಕ್ಕಿಟ್ಟಿದ್ವಲ್ಲ, ಈಗ ಬೆಂದಿದೆ. ನೋಡಿ, ಬೆಂದಿದೆಯಾ ಅಂತ ನೋಡಲಿಕ್ಕೆ ಈಗ 1-2 ಬೇಳೆಗಳನ್ನು ಮುಟ್ಟಿ ನೋಡಿ. ಈ ಹದದಲ್ಲಿ ಮೆತ್ತಗಾಗಿದ್ದರೆ ನಿಮಗೆ ಬೆಂದಿದೆ ಅಂತ. ಇದು ತುಂಬಾ ಮೆತ್ತಗಾಗಬಾರ್ದು, ಗಟ್ಟಿನೂ ಇರಬಾರ್ದು. ಈ ಹದದಲ್ಲಿ ನಿಮಗೆ ಮೆತ್ತಗಾಗಿರಬೇಕು. ಇಷ್ಟ ಆದರೆ ಸಾಕು. ಈಗ ನಾವು ಇದನ್ನು ಶೋಧಿಸ್ಕೊಳ್ಳೋಣ. ಬೇರೆ ಒಂದು ಪಾತ್ರೆ ತಗೊಂಡು ಹೀಗೆ ನೀರನ್ನು ಚೆನ್ನಾಗಿ ಶೋಧಿಸ್ಕೊಳ್ಳೋಣ. ಚೆನ್ನಾಗಿ ಶೋಧಿಸ್ಕೊಳ್ಬೇಕು. ಅದರಲ್ಲಿ ಏನಾದರೂ ನೀರಿದ್ದರೆ ಮೆತ್ತಗಾಗ್ಬಿಡುತ್ತೆ, ಹೋಳಿಗೆ ಚೆನ್ನಾಗಿ ಬರೋದಿಲ್ಲ.
ಚೆನ್ನಾಗಿ ಶೋಧಿಸ್ಕೊಳ್ಳಿ. ಶೋಧಿಸಿದ ನಂತರ ಮತ್ತೆ ಎಲೆ ಮೇಲೆ ಇಟ್ಟು ನಾವು ಬೆಲ್ಲವನ್ನು ತೊಗೊಂಡಿದ್ವಿಲ್ಲ ಅದನ್ನು ಬೇಳೆಗೆ ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿ ಕುದಿಸಬೇಕು. ಒಂದು 5 ನಿಮಿಷ ಚೆನ್ನಾಗಿ ಕುದಿಸಿ ಹೀಗೆ ಸೌಟಿನಿಂದ ತಿರುಗಬೇಕು. ನೋಡಿ, ಹೀಗೆ ಕುದಿಬೇಕು. ಈಗ ಇದು ಚೆನ್ನಾಗಿ ಕುದ್ದಿದೆ. ಆಫ್ ಮಾಡಿಬಿಟ್ಟು ಒಂದು 5 ನಿಮಿಷ ಹಾಗೆ ಬಿಡೋಣ. 5 ನಿಮಿಷ ಹಾಗೆ ಬಿಟ್ಬಿಟ್ಟು ಆಮೇಲೆ ನಾವು ಮಿಕ್ಸಿಗೆ ಹಾಕ್ಕೊಳ್ಳೋಣ. ತುಂಬ ಬಿಸಿದು ಮಿಕ್ಸಿಗೆ ಹಾಕಬಾರ್ದು. ಈಗ ಬೇಳೆ ರುಬ್ಕೊಂಡಿದ್ದೀವಲ್ಲ ಹೂರಣ, ಈ ಹೂರಣ ಮತ್ತು ಹಿಟ್ಟು ಕಲಸಿಟ್ಟಿದ್ವಲ್ಲ ಅದು ಹಿಟ್ಟು ಕಲಸಿಟ್ಟಿದ್ದನ್ನು ತೊಗೊಂಡ್ಬಿಟ್ಟು ನಾವು ಹೋಳಿಗೆ ಮಾಡೋಕ್ಕೆ ಪ್ರಾರಂಭಿಸೋಣ. ನೋಡಿ, ಹೋಳಿಗೆ ಮಾಡಲಿಕ್ಕೆ ನಾನು ಈ ಪಾರ್ಚ್ಮೆಂಟ್ ಪೇಪರನ್ನು ಯೂಸ್ ಮಾಡ್ತಾ ಇದ್ದೀನಿ. ಇದು ನಿಮಗೆ ಕಿರಾಣಿ ಅಂಗಡಿಗಳಲ್ಲಿ ಸಿಗುತ್ತೆ. ಪಾರ್ಚ್ಮೆಂಟ್ ಪೇಪರ್ ಆದರೆ ನಿಮಗೆ ಚೆನ್ನಾಗಿ ಬರುತ್ತೆ. ಹಾಗೆ ಡೈರೆಕ್ಟಾಗಿ ನೀವು ತವದ ಮೇಲೆ ಹಾಕ್ಬೋದು. ನಾನು ಇದಕ್ಕೆ ಸ್ವಲ್ಪ ಆಯಿಲನ್ನು ಹಚ್ಕೊಳ್ತಾ ಇದ್ದೀನಿ. ಈಗ ನೀವು ಮೈದಾ ಹಿಟ್ಟು ಕಲಸಿಟ್ಟಿದ್ದೀರಲ್ಲ ಅದನ್ನು ಹೀಗೆ ಸ್ವಲ್ಪ ಸ್ವಲ್ಪ ತೆಗೆದುಕೊಳ್ಬೇಕು. ನೋಡಿದ್ರಲ್ವ, ತುಂಬ ಹಿಟ್ಟನ್ನು ತೆಗೆದುಕೊಳ್ಬಾರ್ದು. ಆಮೇಲೆ ನಿಮಗೆ ತಿನ್ನಬೇಕಾದ್ರೆ ಜಾಸ್ತಿ ಮೈದಾದೆ ಸಿಗುತ್ತೆ, ಅಷ್ಟು ನಿಮಗೆ ರುಚಿ ಕೊಡಲ್ಲ. ಸ್ವಲ್ಪ ಸ್ವಲ್ಪ ಇಷ್ಟು ನೀವು ತೆಗೆದುಕೊಂಡು ಹೀಗೆ ಅಂದ್ಕೊಂಡು ಹೂರಣವನ್ನು ಹೀಗೆ ಮಾಡಿಕೊಂಡು ಚೆನ್ನಾಗಿ ಇದರೊಳಗಡೆ ತುಂಬಿದ ನಂತರ ಹೀಗೆ ಮಾಡಬೇಕು. ಹೀಗೆ ಮಾಡಿ ಹಾಗೆ ಎಕ್ಸ್ಟ್ರಾ ಬಂದಿರುತ್ತಲ್ಲ ಅದನ್ನು ನೀವು ಬೇಕಾದರೆ ತೆಗಿಬೋದು. ಈ ಥರ ಮಾಡ್ಕೊಂಡ್ಬಿಟ್ಟು ನೋಡಿ, ಇದು ಎಕ್ಸ್ಟ್ರಾ ಬಂದಿದೆಯಲ್ಲ ಇದನ್ನು ನೀವು ತೆಗೆದುಬಿಡಿ. ಇಷ್ಟು ತೆಗೆದುಬಿಟ್ಟು ಒಳಗಡೆ ಹಾಕ್ಕೊಂಡು ಈ ಥರ ಮಾಡ್ಕೊಳ್ಳಿ. ಓಕೆ, ಈ ಥರ ಮಾಡಿ ನಾನು ಒಂದು ಪ್ಲೇಟ್ಗೆ ಇಟ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಮತ್ತೊಂದು ನಿಮಗೆ ತೋರಿಸ್ತಾ ಇದ್ದೀನಿ. ಇಷ್ಟು ಹಿಟ್ಟನ್ನು ತೆಗೆದುಕೊಳ್ಳಿ. ನಿಮಗೆ ಅಳತೆ ಪ್ರಕಾರ ಮಾಡ್ಕೊಳ್ಳಿ. ನಿಮಗೆ ದೊಡ್ಡದು ಬೇಕು ಅಂದರೆ ಸ್ವಲ್ಪ ಜಾಸ್ತಿ ತೊಗೊಳ್ಳಿ, ಸ್ವಲ್ಪ ಚಿಕ್ಕದು ಬೇಕು ಅಂದರೆ ಚಿಕ್ಕದಾಗೂ ನೀವು ತೊಗೊಂಡು ಮಾಡ್ಕೊಳ್ಬೋದು. ಇದನ್ನು ಮಾಡಿಕೊಂಡು ಈಗ ಹೂರಣವನ್ನು ಡೈರೆಕ್ಟಾಗಿ ಹಾಗೆ ಇಟ್ಬಿಡಿ. ನೋಡಿ, ಈ ಥರ ಮಾಡ್ಕೊಳ್ಳಿ. ಆಗ ನಿಮಗೆ ಶೇಪ್ ಕೊಡುತ್ತೆ, ಚೆನ್ನಾಗಿ ಬರುತ್ತೆ. ನೋಡಿ, ಹೀಗೆ ಇಟ್ಕೊಂಡ್ಬಿಟ್ಟು ಹೀಗೆ ತುಂಬಿ ಮಾಡ್ತಾ ಇದ್ದೀನಿ. ನೋಡಿ, ಹೀಗೆ ತುಂಬಿಕೊಂಡು ಕೊನೆಗೆ ನೀವು ಈ ಹಿಟ್ಟನ್ನು ಜೋಡಿಸಿ. ನೋಡಿ, ಹೀಗೆ ಜೋಡಿಸಿ. ನಾನು ಎಣ್ಣೆ ಹೋಳಿಗೆ ಮಾಡೋದ್ರಿಂದ ಎಣ್ಣೆಯನ್ನು ಜಾಸ್ತಿ ಯೂಸ್ ಮಾಡ್ತಾ ಇದ್ದೀನಿ. ಕೆಲವರು ಹಿಟ್ಟಿನಿಂದನೂ ಮಾಡ್ತಾರೆ, ಅದನ್ನು ನೀವು ಲಟ್ಟಿಸ್ಲೂಬೋದು. ನಾನು ಎಣ್ಣೆ ಹೋಳಿಗೆ ಮಾಡೋದ್ರಿಂದ ನೋಡಿ ಈ ಥರ ಮಾಡ್ಕೊತಾ ಇದ್ದೀನಿ. ಈಗ ಇಲ್ಲೊಂದು ಆಗಿದೆ. ಹೀಗೆ ಮಾಡಿ ಇಲ್ಲಿ ಪಕ್ಕಕ್ಕೆ ಇಟ್ಕೊಂಡ್ಬಿಡಿ. ನೀವು ಮಾಡಿ ಇಟ್ಕೊಂಡ್ಬಿಟ್ಟು ಈಗ ಹೋಳಿಗೆಯನ್ನು ತಟ್ಟೋಣ. ನೋಡಿ, ನಾನು ಎಣ್ಣೆ ಹೋಳಿಗೆ ಮಾಡೋದ್ರಿಂದ ಕೈಯಿಂದಲೇ ತಟ್ಟುತ್ತಾ ಇದ್ದೀನಿ. ಹೀಗೆ ಮಾಡಿ ನೀವು ತಟ್ಟಬೇಕು.
ಬರೀ ಪಾರ್ಚ್ಮೆಂಟ್ ಪೇಪರನ್ನು ಮಾತ್ರ ತಿರುಗಿಸಿದರೆ ಸಾಕು. ನೋಡಿ ಹೀಗೆ ತಿರುಗಿಸ್ಕೊಂಡು ಚೆನ್ನಾಗಿ ತಟ್ಟಿ. ನಾನು ಸ್ವಲ್ಪ ದೊಡ್ಡದಾಗಿ ಮಾಡ್ತಾಯಿದ್ದೀನಿ. ನೋಡಿ ಇದು ಸ್ವಲ್ಪ ದೊಡ್ಡದಾಗಿ ಮಾಡ್ತಾ ಇದ್ದೀನಿ. ಈಗ ಆಗಿದೆಯಲ್ಲ, ಆಯಿತು. ಇದು ಈಗ ತವ ಇಟ್ಕೊಳ್ಳೋಣ. ನೋಡಿ ಈಗ ತವ ಇಟ್ಕೊಂಡಿದ್ದೀನಲ್ಲ, ತವದ ಮೇಲೆ ಸ್ವಲ್ಪ ಆಯಿಲ್ ಹಾಕ್ತಾ ಇದ್ದೀನಿ. ನಾನು ಆಲ್ರೆಡಿ ಎಣ್ಣೆ ಹೋಳಿಗೆ ಮಾಡೋದ್ರಿಂದ ಎಣ್ಣೆ ಹಚ್ಕೊಂಡಿರ್ತೀನಲ್ವ, ನೀವು ಜಾಸ್ತಿ ಎಣ್ಣೆ ಬೇಕಾಗಲ್ಲ, ಸ್ವಲ್ಪ ಹಾಕಿದರೆ ಸಾಕು. ಈಗ ತವದ ಮೇಲೆ ನೋಡಿ ಹೀಗೆ ಹಾಕ್ಬಿಟ್ಟು ಜಸ್ಟ್ ನೀವು ಈ ಪಾರ್ಚ್ಮೆಂಟ್ ಪೇಪರನ್ನು ತೆಗೆದ್ಬಿಡಿ. ನೋಡಿ ಈಗ ತೆಗೆದ್ಬಿಟ್ರೆ ಆಯಿತು. ರೆಡಿಯಾಗಿದೆ. ನಾನು ಹೇಳಿದಂಗೆ 1 ಗ್ಲಾಸಿಂದ ನಾನು 1 ಗ್ಲಾಸ್ ಬೇಳೆಯಿಂದ ಹೋಳಿಗೆ ಮಾಡಿದ್ದೀನಿ. 11ರಿಂದ 12 ಆಗಿದೆ. ಏಕೆಂದರೆ ನಾನು ಸ್ವಲ್ಪ ದೊಡ್ಡದಾಗಿ ಮಾಡಿದ್ದೀನಿ. ನಿಮಗೆ ಏನಾದರೂ ಸೈಜು ಚಿಕ್ಕದಾಗಿ ಬೇಕು ಅಂದರೆ ಚಿಕ್ಕದಾಗಿ ಮಾಡಿಕೊಂಡ್ರಿ ಅಂದರೆ ನಿಮಗೆ 14ರಿಂದ 16 ಹೋಳಿಗೆಯನ್ನು ಮಾಡ್ಬೋದು. ನೋಡಿ ತುಪ್ಪದ ಹೋಳಿಗೆ ಜೊತೆಗೆ ತುಪ್ಪ ರೆಡಿ ಇದೆ. ತುಂಬ ಚೆನ್ನಾಗಿ ಬಂದಿದೆ ಹೋಳಿಗೆ. ನಾನು ಹೇಳಿದ ವಿಧಾನದಲ್ಲೇ ನೀವು ಅನುಸರಿಸಿ ಮಾಡಿದ್ರಿ ಅಂದರೆ ತುಂಬ ಚೆನ್ನಾಗಿ ಹೋಳಿಗೆ ಬರುತ್ತೆ. ಯಾವತ್ತೂ ನಿಮಗೆ ಹೋಳಿಗೆ ಕೆಡೋದಿಲ್ಲ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಾನು ಮಾಡಿರುವ ವಿಧಾನ ನಿಮಗೆ ಇಷ್ಟವಾದರೆ ಶೋಭಾ ಪಾಕಶಾಲೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮುಂದಿನ ವಿಡಿಯೋಗಳಿಗಾಗಿ ಬೆಲ್ ಐಕನ್ ಪ್ರೆಸ್ ಮಾಡಿ.